ಎಲ್ಲ ಬಿಸಿ ಖಾರ ಮಂಡಕ್ಕಿ ಮಾಡಬೇಕು. ಚಿಕ್ಕ ಮಗು ಹಾಯ್ ಗಾಯ್ಸ್, ನಮಸ್ತೆ, ವೆಲ್ಕಮ್ ಟು ನ್ಯೂ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲರೂ ಯಾವಾಗಲೂ ಚೆನ್ನಾಗಿರಬೇಕು ಅನ್ನೋದು ನನ್ನ ಆಸೆ. ಆ್ಯಂಡ್ ಸ್ನಾನ ಎಲ್ಲ ಮುಗಿಸ್ಬಿಟ್ಟು ರೆಡಿ ಆಗಿದ್ದೀನಿ. ಹ್ಯಾಂಡ್ ಬ್ಯಾಗ್ ಕೂಡ ರೆಡಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹೊರಗಡೆ ಕೆಲಸ ಇದೆ, ಅದಕ್ಕೆ ಹೊರಗಡೆ ಹೋಗ್ತಾ ಇದ್ದೀನಿ. ಮಕ್ಕಳೆಲ್ಲ ಬಂದಾಯಿತು ಆಲ್ರೆಡಿ. ಅವಳೇನು ಡ್ರೆಸ್ ಬಿಚ್ಚಿದೆ, ಆಟ ಆಡೋದ್ರಲ್ಲೇ ಇದ್ದಾಳೆ. ಬಂದು ಎಷ್ಟೊತ್ತಾಯಿತು. ಹೋಗಮ್ಮ, ಡ್ರೆಸ್ ಚೇಂಜ್ ಮಾಡಿ. ಸರಿ, ನಾವು ಹೊರಗಡೆ ಹೋಗ್ತಾ ಇದ್ವಿ, ನಾನು ನನ್ನ ಮಗ. ಹಾಗಾಗಿ ಅವಳು ಕಾಯ್ತಾ ಇದ್ದಾಳಂತೆ ಡ್ರೆಸ್ ಚೇಂಜ್ ಮಾಡೋಕ್ಕೆ. ಸೊ ಇವಾಗ ಒಂದು ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗ್ತಾ ಇದ್ದೀವಿ. ಹಾಗಾಗಿ ಹಾಗೆ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಈವ್ನಿಂಗ್ ವ್ಲಾಗ್ ಆಗಿರುತ್ತೆ, ನೋಡೋಣ ಹೇಗೆ ಹೋಗುತ್ತೆ ಏನು ಅಂತ ಹೇಳಿ. ಸೊ ಇವಾಗ ಬನ್ನಿ ಹೊರಗಡೆ ಹೋಗ್ಬಿಟ್ಟು ಬರೋಣ ಫಸ್ಟು. ಹಾಯ್. ಯಾವುದಕ್ಕೆ ನ್ಯೂಟ್ರಿಷನ್ ಕಮ್ಮಿ ಇರುತ್ತಲ್ಲ ಬಾಡಿಯಲ್ಲಿ, ಆವಾಗ ಅದಕ್ಕೆ ನಮಗೆ ಮಾಲ್ ನ್ಯೂಟ್ರಿಷನ್ ಅಂತೀವಿ. ಲ್ಯಾಕ್ ಆಫ್ ನ್ಯೂಟ್ರಿಷನ್ ಕಾಸಸ್ ಮಾಲ್ ನ್ಯೂಟ್ರಿಷನ್. ಇದು ಸರಿ ಇರಬೇಕಂದ್ರೆ ಬ್ಯಾಲೆನ್ಸ್ ಡಯಟ್ ಇರಬೇಕು. ಆಮೇಲೆ ಯಾವ್ದು ಏರಲ್ಲಿ ಮಿಕ್ಸ್ ಆಗಿ ನಮಗೆ ಇನ್ಫೆಕ್ಷನ್ ಆಗುತ್ತಂದ್ರೆ ಟ್ಯೂಬರ್ಕಲೋಸಿಸ್, ಚಿಕನ್ ಪಾಕ್ಸ್, ಕಾಮನ್ ಕೋಲ್ಡ್ ಮತ್ತು ಕೋವಿಡ್-19. ಇದು ಥ್ರೂ ಇನ್ಸೆಕ್ಟ್ಸ್. ಇದ್ರ ಹೆಸರು ಅನೋಫೆಲಸ್ ಮಸ್ಕಿಟೋಸ್. ಇದು ನಮಗೆ ಕಚ್ಚಿದ್ರೆ ಮಲೇರಿಯಾ ಆಗತ್ತೆ. ಇದು ಅಡೀಸ್ ಮಸ್ಕಿಟೋ. ಇದು ಕಚ್ಚಿದ್ರೆ ಡೆಂಗು ಆಗುತ್ತೆ. ಇದು ಪ್ರಿವೆನ್ಷನ್ ಆಫ್ ಮಲೇರಿಯಾ ಅಂಡ್ ಡೆಂಗು. ಡು ನಾಟ್ ಅಲೌ ವಾಟರ್ ಟು ಕಲೆಕ್ಟ್ ಅರೌಂಡ್ ಯುವರ್ ಸರೌಂಡಿಂಗ್ಸ್ ಆಸ್ ಮಸ್ಕಿಟೋಸ್ ಲೇ ಎಗ್ಸ್ ಇನ್ ದ ವಾಟರ್. ತುಂಬಾ ಟೈಮ್ ವರೆಗೆ ನೀರು ಓಪನ್ ಇದ್ರೆ ಗಲೀಜ್ ನೀರು, ಮಳೆ ಕಸ ಹತ್ರ ಎಲ್ಲ ಮಳೆ ಬರುತ್ತಲ್ಲ, ಅವಾಗ ಅದ್ರಲ್ಲಿ ನೀರು ಬರುತ್ತಲ್ಲ, ಅವಾಗ ಮೊಟ್ಟೆ ಇಡುತ್ತೆ. ಅದಾದ್ಮೇಲೆ ಇಂಟ್ರೊಡ್ಯೂಸ್ ಫಿಶ್ ಇಂಟು ಪಾಂಡ್ಸ್. ಫಿಶ್ ಫೀಡ್ ಆನ್ ಮಸ್ಕಿಟೋಸ್ ಲಾರ್ವೇಸ್ ಅಂದ್ರೆ ಮಸ್ಕಿಟೋಸ್ ಇಂದು ಪಾಪು. ಓಕೆ. ಅಂಡ್ ಡು ನಾಟ್ ಲೆಟ್ ಮಸ್ಕಿಟೋಸ್ ಮಲ್ಟಿಪ್ಲೈ. ಫಿಶ್ ಅದು ತಿನ್ನುತ್ತೆ ಲಾರ್ವೆನ, ಅದಕ್ಕೆ ಮಸ್ಕಿಟೋಸ್ ಜಾಸ್ತಿ ಆಗಲ್ಲ. ಯೂಸ್ ಅ ಮಸ್ಕಿಟೋ ನೆಟ್ ಟು ಸ್ಲೀಪ್ ಅಟರ್ ಟು ಪ್ರಿವೆಂಟ್ ಮಸ್ಕಿಟೋ ಬೈಟ್ಸ್. ಮಧ್ಯಾಹ್ನ ನನ್ನ ಮಗನ ಜೊತೆ ಹೊರಗಡೆ ಹೋಗಿ ಬಂದು ಇವಾಗ ಮತ್ತೆ ನಾನು ನೈಟ್, ಈಗ ಆಲ್ರೆಡಿ ಒಂದು 7:30 ಏನೋ ಆಗಿದೆ. ಇವಾಗ ಮತ್ತೆ ರಾಹುಲ್ ಜೊತೆ ಹೊರಗಡೆಗೆ ಬಂದಿದ್ದೀನಿ. ಚಕ್ಷಿತ್ ಜೊತೆಲಿ ಹೊರಗಡೆ ಹೋದಾಗ ಏನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಅವ್ನು ಸೈಕಲ್ ರಿಲೇಟೆಡ್ ಒಂದು ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಇವಾಗ ರಾಹುಲ್ ಜೊತೆ ಹೊರಗಡೆಗೆ ಬಂದಿದ್ದೀನಿ. ಮಳೆ ಬಂದು ರೋಡ್ ಎಲ್ಲ ತುಂಬ ಕೊಚ್ಚಾಗಿದೆ, ಹಾಗೆ ತುಂಬಾ ಟ್ರಾಫಿಕ್ ಇತ್ತು. ಇವಾಗ ಮತ್ತೆ ಹೊರಗಡೆ ರಾಹುಲ್ ಜೊತೆ ಹೋಗ್ಬಿಟ್ಟು ಬಂದೆ. ಮಧ್ಯಾಹ್ನ ಅಂದರೆ ಸಂಜೆಯಿಂದನೂ ಹೊರಗಡೆ ಹೋಗೋದು ಬರೋದನ್ನೇ ಕೆಲಸಗಳಾಗ್ತಾ ಇದೆ. ರಾಹುಲ್ಗೂ ಒಂದು ಸ್ವಲ್ಪ ಹೊರಗಡೆ ಕೆಲಸ ಇತ್ತು, ಹಾಗಾಗಿ ಬಾ ನೀನು ಹೋಗಿ ಬರೋಣ ಅಂತ ಹೇಳಿದ್ರು. ಹಾಗಾಗಿ ಅವ್ರ ಜೊತೆಲಿ ಹೋಗಿದ್ದೆ. ಆ್ಯಂಡ್ ಈಗ ಬಂದರೆ ನೋಡಿ, ಇವಳು ಹುಷಾರಿಲ್ಲ, ಮೈಯೆಲ್ಲ ಬಿಸಿ ಇದೆ, ಜ್ವರ ಬಂದಿದೆ, ಕಣ್ಣೆಲ್ಲ ಕೆಂಪಗಾಗಿದೆ. ಯಾಕೆ ಸಪ್ಪೆ ಇದೆಯಾ ಅಂತ ಕೇಳಿದಾಗ ಹೇಳ್ತಾ ಇದ್ದಾಳೆ ಯಾಕೋ ಸ್ವಲ್ಪ ಸುಸ್ತಾಗಿದೆ ಅಂತ. ಏನಿಲ್ಲ, ತುಂಬ ಬಿಸಿ ಇದೆ ಮೈ, ಕೆಮ್ತಾ ಇದ್ದಾಳೆ. ಒಂದು ಸ್ವಲ್ಪ ಗಂಟ್ಲು ನೋವು ಕೂಡ ಆಗಿದೆ ಅಂತೆ ಅವಳಿಗೆ. ಈಗ ಸದ್ಯ ಒಂದು ಫೀವರಿಂದು ಟ್ಯಾಬ್ಲೆಟ್ ಕೊಡ್ತೀನಿ. ಇನ್ ಕೇಸ್ ಬೆಳಗ್ಗೆ ಅಷ್ಟರಲ್ಲಿ ಏನಾದರೂ ಕಡಿಮೆ ಆಗಲಿಲ್ಲ ಅಂದರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು. ಸ್ಕೂಲಲ್ಲೂ ಮಕ್ಕಳು ಎಲ್ಲ ಒಂದು ಸ್ವಲ್ಪ ಮಕ್ಕಳು ಕೆಮ್ತಾ ಇದ್ರು ಅಂತ ಹೇಳ್ತಾ ಇದ್ಲು. ಈಗ ವೈರಲ್ ಫೀವರ್ ಏನಾದರೂ ಆದರೆ ಮತ್ತು ಮನೇಲಿ ಎಲ್ಲರಿಗೂ ಒಂದು ರೌಂಡ್ ವೈರಲ್ ಫೀವರ್ ಆಗುತ್ತೆ. ಆದಷ್ಟು ದೂರ ಇರುವಂತ ಹೇಳಿದ್ದೀನಿ ಅವಳಿಗೆ. ವಿಡಿಯೋ ಮಾಡಬೇಡಿ, ಜಾಸ್ತಿ ತೆಗೀರಿ, ವಿಡಿಯೋ ಮಾಡಬೇಡಿ. ಅವಳಿಗೆ ಸಪ್ಪೆ ಮುಖ ತೋರ್ಸೋಕ್ಕೆಲ್ಲ ಇಷ್ಟ ಆಗಲ್ಲ. ಅವಳು ಖುಷಿಯಾಗಿರಬೇಕು, ನಿಮಗೂ ಖುಷಿ ಮಾಡಬೇಕು, ಆ ಥರ ಅವಳು ಸಪ್ಪೆ ಇರುವಾಗ ಒಂದು ಸ್ವಲ್ಪ ಐಸೋಲೇಟ್ ಆಗಿರೋಕ್ಕೆ ಇಷ್ಟಪಡ್ತಾಳೆ. ಅದಕ್ಕೆ ನಾನು ಜಾಸ್ತಿ ತೋರಿಸ್ಬೇಡಿ ಅಂತ ಹೇಳ್ತಾ ಇದ್ದಾಳೆ ಅಷ್ಟೇ. ಈಗ ಒಂದು ಸ್ವಲ್ಪ ಹೊರಗಡೆ ಹೋಗಿದ್ವಿ ಅಂದಲ್ಲ, ಮಂಡಕ್ಕಿ ಹಾಗೆ ಒಂದು ಸ್ವಲ್ಪ ಖಾರ ತೊಗೊಂಬಂದಿದ್ದೀವಿ. ಯಾಕಂದರೆ ಈಗ ಆಲ್ರೆಡಿ ಟೈಮ್ 8 ಗಂಟೆ ಆಯಿತು. ನನಗೆ ಯಾಕೋ ಇವತ್ತೇನೋ ಅಡುಗೆ ಮಾಡೋಕ್ಕೆ ಮನಸ್ಸಿಲ್ಲ. ಇದು ಮೂಗಿಂದು ಗುಳ್ಳೆ ನೋಡಿ ಎಷ್ಟು ನೋವಾಗಿದೆ ಗೊತ್ತಾ. ಅದು ಇಡೀ ಮೂಗು ನೋಯ್ತಾ ಇದೆ, ಜೊತೆಲಿ ಅದು ಹಿಂಗೆ ರೇಡಿಯೇಟ್ ಆಗಿಬಿಟ್ಟು ತಲೆನೂ ನೋಯ್ತಾ ಇದೆ.
ಅದಕ್ಕೆ ನನಗೇನು ಮಾಡೋಕ್ಕಾಗಲ್ಲ ಅಂತ ಹೇಳಿದೆ. ಸೊ ಮಂಡಕ್ಕಿ ಮಾಡು ಅಂತ ಹೇಳಿದ್ರು ರಾಹುಲು, ಅದಕ್ಕೆ ಅವರೇ ಮಾಡ್ತೀನಿ ಅಂತ ಮಾಡ್ತಾಯಿದ್ದಾರೆ. ಚಕ್ಷಿತ್ ಹಾಗೂ ರಾಹುಲ್ ಮಾಡ್ತಾಯಿದ್ದಾರೆ. ಏನಮ್ಮ? ಚಿಲ್ಲಿ ಬೇಕಾ? ಚಿಲ್ಲಿ ಬೇಡ, ಖಾರದ ಪುಡಿ ರೆಡಿ ಮಾಡ್ತಾಯಿದ್ದಾರೆ. ಅದಕ್ಕೆ ನಾನು ಇವಳ ಜೊತೆಲಿ ಇಲ್ಲೇ ಕೂತಿದ್ದೀನಿ. ಒಂದು ಸ್ವಲ್ಪ ಅವಳಿಗೆ ಒಂದು ಸ್ವಲ್ಪ ಚೆನ್ನಾಗಿ ಫೀಲ್ ಆಗಲಿ ಅಂತ ಹೇಳಿಬಿಟ್ಟು ಅವಳ ಜೊತೆಲಿ ಕೂತಿದ್ದೀನಿ. ಅವ್ರು ಮಂಡಕ್ಕಿ ಮಾಡಿದ ಮೇಲೆ ಅವ್ರ ಜೊತೆಲಿ ಮಂಡಕ್ಕಿ ತಿನ್ನಬೇಕು. ಮಧ್ಯಾಹ್ನ ನೋಡಿದ್ರಲ್ಲ ಎಷ್ಟು ಆ್ಯಕ್ಟಿವ್ ಅನ್ನಿಸ್ತಾ ಇದ್ಲು ಸ್ಕೂಲಿಂದ ಬಂದಾಗ. ಅದೆಲ್ಲ ಓದೋದು, ನನಗೆ ಎಕ್ಸ್ಪ್ಲೇನ್ ಮಾಡೋದು ಎಲ್ಲನೂ. ಸಾಯಂಕಾಲ ಆಗ್ತಾ ಆಗ್ತಾ ಕತ್ಲೆ ಆಗ್ತಾ ಆಗ್ತಾ ಸುಸ್ತಾಗ್ಬಿಟ್ಟಿದ್ದಾಳೆ. ಇವಾಗ ಖಾರ ಮಂಡಕ್ಕಿ ಮಾಡಿಕೊಂಡು ಎಲ್ಲರೂ ತಿಂತಾ ಇದ್ದೀವಿ. ಚೆನ್ನಾಗಿದೆಯಮ್ಮ? Please fill in all these details without fail, and even we will send you this data for the verification also. And it's been a regular uniform day. ಇದು ನೆಕ್ಸ್ಟ್ ಡೇ ಸ್ಯಾಟರ್ಡೇ. ಮಕ್ಕಳು ಸ್ಕೂಲಲ್ಲಿ ಇವತ್ತು ಓರಿಯೆಂಟೇಷನ್ ಇತ್ತು ಪೇರೆಂಟ್ಸಿಗೆ ಅಂತ ಹೇಳಿಬಿಟ್ಟು. ಈ ವರ್ಷ ಏನೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ, ಏನಾದರೂ ಚೇಂಜಸ್ ಇದೆಯಾ, ಹಾಗೆ ಏನೆಲ್ಲ ಪೇರೆಂಟ್ಸಿಗೆ ಬ್ರೀಫಾಗಿ ಗೊತ್ತಿರಬೇಕು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಎವ್ರಿ ಇಯರ್ ಈ ಥರ ಒಂದು ಮೀಟಿಂಗನ್ನು ಮಾಡ್ತಾರೆ. ಆ ಮೀಟಿಂಗನ್ನು ಅಟೆಂಡ್ ಮಾಡೋಕ್ಕೆ ಅಂತ ಇವತ್ತು ಸ್ಕೂಲ್ಗೆ ಹೋಗಿದ್ದೆ. ಅಲ್ಲಿ ಒಂದು ಸ್ವಲ್ಪ ಕ್ಲಿಪ್ಪಿಂಗನ್ನು ತೊಗೊಂಡಿದ್ದೆ. ಸ್ಕೂಲಿಗೆ ಹೋಗಿ ಬಂದು ಇವಾಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡೆ. ಇವಾಗ ರಾಹುಲ್ ತಿಂಡಿ ಮಾಡಿದ್ದಾರೆ, ಮೀನ್ಸ್ ಬ್ರಂಚ್ ಅಂತಲೇ ಅಂದ್ಕೊಳ್ಳಿ. ಮಧ್ಯಾಹ್ನ ಲಂಚ್ ಹಾಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎರಡು ಸೇರಿ ಬ್ರಂಚ್ ಅಂತಾನೆ. ಏನೋ ಸೋಯಾಬೀನ್ ಅಥವಾ ಸೋಯಾ ಚಂಕ್ಸ್ ಅದನ್ನು ಹಾಕಿಬಿಟ್ಟು ರೈಸ್ ಮಾಡಿದ್ದಾರೆ. ಅದನ್ನು ಇವಾಗ ಹೋಗಿ ಊಟ ಮಾಡಬೇಕು. ಸೊ ಬನ್ನಿ ಹೇಗೆ ಮಾಡಿದ್ದಾರೆ ನೋಡೋಣ. ಏನು ರೈಸ್ ಇದು? ಇದಾ ಸೋಯಾ ಚಂಕ್ ರೈಸ್. ಸೋಯಾ ಚಂಕ್ಸ್ ಲೆಮನ್ ರೈಸ್. ಸೋಯಾ ಚಂಕ್ ಲೆಮನ್ ರೈಸ್. ನೋಡಿ ಚಿಕ್ಕ ಮಗು ಪಾಪ ಕಾಗೆಲ್ಲ ಪೆನ್ ಗೀಚ್ಕೊಂಡಿದೆ. ಬರೆಯುವಾಗ ಸ್ಟೇಷನರಿ ಫ್ಯಾನ್. ಇವಾಗ ಎಲ್ಲರೂ ಕುತ್ಕೊಂಡು ಬ್ರಂಚ್ ಮಾಡೋದು. ಬ್ರಂಚ್ ಎಂಚಿನ ಊಟನ ತಿಂಡಿನ ಡಿನ್ನರ್ ಅನ್ಕೊಂಡ್ರು ಅಷ್ಟೇ. ಮಧ್ಯಾಹ್ನ ಊಟ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಇವಾಗ ಮತ್ತೆ ಹೊರಗಡೆ ಬಂದ್ವಿ. ನಾನು ರಾಹುಲ್ ಡಿಮಾರ್ಟ್ ಹೋಗೋಣ ಅಂತ. ಫುಲ್ ರಶ್ ಇತ್ತು. ಡಿಮಾರ್ಟ್ ತನಕ ಹೋಗಿಬಿಟ್ಟು ಮತ್ತೆ ಹಾಗೆ ವಾಪಸ್ ರಿಟರ್ನ್ ಬಂದು ಮತ್ತೆ ಡಿನ್ನರ್ ಎಲ್ಲ ಮಾಡಿಕೊಂಡು ಇವಾಗ ನೈಟ್ ಆಗಿದೆ ಆಲ್ರೆಡಿ. ಟೈಮ್ 8-8:30 ಆಗಿರ್ಬೋದು ಅನಿಸುತ್ತೆ. ಈ ಟೈಮಲ್ಲಿ ನೆನ್ನೆ ಎಲ್ಲ ವಾಶ್ ಮಾಡಿದ ಬಟ್ಟೆಗಳನ್ನೆಲ್ಲ ತೊಗೊಂಡು ಬಂದು ಈಗ ಮಡಿಸ್ತಾ ಇದ್ದೀನಿ. ತುಂಬಾ ಬಟ್ಟೆ ಇತ್ತಲ್ವ, ಹಾಗಾಗಿ ತುಂಬ ಟೈಮ್ ಹಿಡಿಯುತ್ತೆ ಮಡ್ಚೋದಕ್ಕೆ. ಹಾಗಾಗಿ ಒಂದೊಂದೇ ಮಡಿಸ್ತಾ ಇದ್ದೀನಿ. ಇಲ್ಲಿ ಮಡ್ಚುವಾಗ ನಾನಲ್ಲಿ ಮಿರರ್ ನೋಡ್ತಾ ಇದ್ದೀನಿ. ಆ್ಯಕ್ಚುಲಿ ಕಾಣಿಸುತ್ತಲ್ಲ ನೀಟಾಗಿ ಆಗಿದೆಯಾ ಇಲ್ವಾ, ಮಡ್ಚಿರೋದು ಎಲ್ಲಾದರೂ ಮಡಿಕೆ ಥರ ಇದೆಯಾ ಅಂತ. ಅಲ್ಲಿ ಆ ಕಡೆಗೆ ನೋಡಿಕೊಂಡು ಬಟ್ಟೆ ಮಡಿಸ್ತಾ ಇದ್ದೀನಿ. ಹಾಗಾಗಿ ನನ್ನ ಕಣ್ಣು ಆ ಕಡೆ ಮಿರರ್ ಕಡೆಗೆ ಇದೆ. ಹೀಗೆ ಒಂದಾದ್ಮೇಲೆ ಒಂದು ಅಂತ ಕೆಲಸ. ಇವತ್ತು ಇಡೀ ದಿನ ಅಂತೂ ಬರೀ ಹೊರಗಡೆ. ನೆನ್ನೆನೂ ಅಷ್ಟೇ ಒಂದಲ್ಲ ಒಂದು ಕೆಲಸದ ಮೇಲೆ ಹೊರಗಡೆನೇ ಓಡಾಡೋದಾಯಿತು. ಇವತ್ತೂ ಹಾಗೆ ಆಗಿದೆ. ನಾಳೆ ಕೂಡ ಹೊರಗಡೆ ಹೋಗಬೇಕು, ಯಾಕಂದರೆ ಇವತ್ತು ಡಿಮಾರ್ಟ್ ಹೋಗಲಿಲ್ಲ ಅಲ್ವಾ. ಈ ಸಲ ಇನ್ನೂ ರೇಷನ್ ತೊಗೊಂಬಂದಿಲ್ಲ ಈ ಮಂತು. ಅದನ್ನು ತೊಗೊಂಬರೋಕ್ಕೆ ಅಂತ ಹೇಳಿಬಿಟ್ಟು ನಾಳೆ ಮತ್ತೆ ಹೋಗಬೇಕು. ಹೈಟ್ ಹೇಗೆ ಗ್ರೋ ಆಗುತ್ತೆ ಗೊತ್ತಾ? ಹೈಟ್ ಗ್ರೋತ್ ಹಾರ್ಮೋನ್ ಗೊತ್ತಾ? ಗ್ರೋತ್ ಹಾರ್ಮೋನ್ ಹೇಗೆ ಇನ್ಕ್ರೀಸ್ ಮಾಡೋದು ಗೊತ್ತಾ? ನಾವು ಮಲ್ಕೊಂತೀವಲ್ಲ, ನಾವು ಮಲ್ಕೊಳ್ಳೋದು ಸ್ಟಾರ್ಟಿಂಗ್ ಫೇಸ್ ಇರುತ್ತಲ್ಲ, ಅವಾಗ ನಮ್ಮ ಗ್ರೋತ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಓಕೆ, ಸೊ ನಾವು ಅದು ಆದಷ್ಟು ಇನ್ಕ್ರೀಸ್ ಮಾಡೋಕ್ಕೆ ಮಲ್ಗೋ ಮುಂಚೆ ಒಂದು 3-4 ಗಂಟೆ ಮಲ್ಕೊಳ್ಳೋ ಮುಂಚೆ ಡಿನ್ನರ್ ಮುಗಿಸ್ಬೇಕು. ಓಕೆ, ಆಮೇಲೆ 2 ಗಂಟೆ ಏನು ಡಿವೈಸ್ ಮುಟ್ಲೇಬಾರ್ದು. ಡಿವೈಸ್ ಅವಾಗ ಗ್ರೋತ್ ಹಾರ್ಮೋನ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಆಯ್ತಾ? ಅದು ಸ್ಲೀಪಿಂದ. ಮತ್ತೆ ವರ್ಕೌಟಿಂದ, ಇಂಟೆನ್ಸ್ ವರ್ಕೌಟ್ ಮಾಡಿದ್ರೆ ಗ್ರೋತ್ ಹಾರ್ಮೋನ್ 450% ಇಂದ ಇನ್ಕ್ರೀಸ್ ಆಗುತ್ತಂತೆ. 450% ದ್ಯಾನ್ ವೈಲ್ ಸ್ಲೀಪಿಂಗ್ ಅಲ್ಲ, ಜಸ್ಟ್ ನಾರ್ಮಲ್ಗಿಂತ 450% ಅದ್ರ ಜೊತೆ
ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಿದ್ರೆ 2000%. ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ವಿತ್ ವಾಟ್ ಯು Intense ಸೆಡ್, workout. ಅಂದ್ರೆ ಇಂಟೆನ್ಸ್ ವರ್ಕೌಟ್ ಇರ್ಬೋದು, ಆಮೇಲೆ ನೀನೇನು ಗ್ಯಾಜೆಟ್ಸ್ನ ಬಿಡಬೇಕು, ಡಿನ್ನರ್ ಬೇಗ ಮಾಡಬೇಕು, ಅದೆಲ್ಲ ಸೇರಿ. ಆಮೇಲೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಹೆಂಗ್ ಗೊತ್ತಾ, 4 hours ಓನ್ಲಿ ಈಟಿಂಗ್ ವಿಂಡೋ, 20 hours ಫಾಸ್ಟಿಂಗ್. ದಟ್ ಇಸ್ ನಾಟ್ ರೈಟ್, ನಾಟ್ ಎಟ್ ಆಲ್ ರೈಟ್. ಅದು ಎಷ್ಟು ಮಾಡಬೇಕು? ಇಂಡಿಯನ್ ಸ್ಟ್ಯಾಂಡರ್ಡ್ ಪ್ರಕಾರ ಅಟ್ಲೀಸ್ಟ್ 16:8 ಅದು ಸ್ಟ್ಯಾಂಡರ್ಡ್ ಆಗಿ. 8 hours ಅದರಲ್ಲೂ ಇನಿಷಿಯಲಿ ಅಂದರೆ ಸ್ಟಾರ್ಟಿಂಗ್ಗೆ 16:8 ಸ್ಟಾರ್ಟ್ ಮಾಡಬಾರ್ದು. ಯು ಹ್ಯಾವ್ ಟು ಗೋ ಗ್ರ್ಯಾಜುವಲಿ 12/12, 12:12, ಆಮೇಲೆ 14:8, ಸಾರಿ 14:10, ಆಮೇಲೆ 16:8. 16:8ಗಿಂತ ಡೌನ್ ಹೋಗಬಾರ್ದು ನನ್ನ ಪ್ರಕಾರ, ಅದರಲ್ಲೂ ಗ್ರೋಯಿಂಗ್ ಕಿಡ್ಸ್. ಸೊ ಈಗ ಬೆಳಗ್ಗೆ ಹೊತ್ತು ನಾವು ತಿನ್ನೋದೇ ಯಾವಾಗ ಹೇಳಿ? 7:30, 7:45 ಆಗುತ್ತಲ್ಲ. 8 ಗಂಟೆ, ಹಾಂ 8 ಗಂಟೆನೇ ನೀವು ಯೂಶಲಿ ತಿನ್ನೋದು. ಸೊ ರಾತ್ರಿ ಒಂದು 7:30 ಊಟ ಮುಗಿಸಿದ್ರೆ ಬೆಳಗ್ಗೆವರೆಗೆ 12 hours ಆಗುತ್ತೆ. ಅಟ್ಲೀಸ್ಟ್ 15 days 12 hours ಮಾಡಬೇಕು. ಅದಾದಮೇಲೆ ಮತ್ತೆ ಯು ಕ್ಯಾನ್ ಜಂಪ್ ಟು 15 hours or 14 hours ಆ ಥರ. ಒಂದೇ ಸಲ ಹೋದ್ರೆ ಏನಾಗುತ್ತೆ ಗೊತ್ತಮ್ಮ, ಬಾಡಿಗೆ ಶಾಕ್ ಕೊಟ್ಟಂಗಾಗುತ್ತೆ. ಬಾಡಿ ವಿಲ್ ಸ್ಟಾರ್ಟ್ ರಿಯಾಕ್ಟಿಂಗ್, ಓ ಏನಪ್ಪ ಇದು ಹಿಂಗಾಯ್ತು ಅಂತ ಹೇಳ್ಬಿಟ್ಟು ಇಟ್ ಮೇ ಗೋ ಟು ಅಡ್ವರ್ಸ್ ಎಫೆಕ್ಟ್ಸ್ ಅಲ್ವಾ. ಯಾವುದನ್ನೇ ಆಗಲಿ ನಾವು ತುಂಬ ಸ್ಲೋಲಿ ಸ್ಟಡಿಲಿ ಸ್ಟಾರ್ಟ್ ಮಾಡಬೇಕು. ನಥಿಂಗ್ ಕ್ಯಾನ್ ರೀಚ್ ಹೈ ಅಲ್ವಾ. ಯಾವಾಗಲೂ ನಾನು ಏನು ಹೇಳ್ತೀನಿ ಹೇಳು, ಸ್ಟೆಪ್ ಬೈ ಸ್ಟೆಪ್ ಹಾಗೆ ಹೋಗ್ಬೇಕು, ನಿಧಾನ ಹೋಗಬೇಕು, ಒನ್ ಆಫ್ಟರ್ ಅದರ್. ಸೆಕೆಂಡ್ ಸ್ಟೆಪ್ಪಿಗೆ ಹೋದಾಗ ನೀನು ಮತ್ತೆ ಬಿದ್ದು ಫಸ್ಟ್ ಸ್ಟೆಪ್ಪಿಗೆ ಬರ್ತೀಯ, ಪರವಾಗಿಲ್ಲ, ಮತ್ತೆ ಇನ್ನೊಂದ್ಸಲ ಟ್ರೈ ಮಾಡು. ಪ್ರತಿಯೊಂದು ಫೇಲ್ಯೂರಲ್ಲೂ ಲರ್ನ್ ಅಂತೂ ಮಾಡ್ತೀಯ ತಾನೆ. ಎವ್ರಿ ಫೇಲ್ಯೂರ್ ವಿಲ್ ಟೀಚ್ ಯು ಅ ಲೆಸನ್. ಮತ್ತೆ ಡೈಜೆಷನ್ಗೆ ತುಂಬ ಟೈಮ್ ತಗೊಳುತ್ತೆ ಅಮ್ಮ. ಆಲ್ವೇಸ್ ನೈಟ್ ಟೈಮ್ ವಿ ಹ್ಯಾವ್ ಟು ಗಿವ್ ಅವರ್ ಡೈಜೆಸ್ಟಿವ್ ಆರ್ಗನ್ ಟೈಮ್ ಟು ರಿಲ್ಯಾಕ್ಸ್. ಬೇರೆ ಎಲ್ಲ ಆರ್ಗನ್ಗೂ ಕಂಪೇರ್ ಮಾಡಿದ್ರೆ ಡೈಜೆಸ್ಟಿವ್ ಸಿಸ್ಟಮ್ 24/7 ವರ್ಕ್ ಮಾಡ್ತಿರತ್ತೆ. ಅವಾಗ ಕ್ಯಾಲರೀಸ್ ಜಾಸ್ತಿ ಬರ್ನ್ ಆಗುತ್ತೆ, ಫ್ಯಾಟ್ ಜಾಸ್ತಿ ಕಡಿಮೆ ಆಗುತ್ತೆ. ಹಿಂಗೆ ಹಾಕ್ತಾನೆ ಇರ್ತೀವಿ, ಇದಕ್ಕೆ ಕೆಲಸ ಕೊಡ್ತಾನೆ ಇರ್ತೀವಿ ಅಂದ್ರೆ ಅದು ರೆಸ್ಟ್ ಯಾವಾಗ ತಗೊಳ್ಳೋದು? ಎಲ್ಲಿ ಹಾಕ್ತಾನೆ ಇರ್ತೀವಿ, ಅದನ್ನೇ ಹೇಳಿ, ಗ್ಯಾಪ್ ಇರುತ್ತಲ್ಲ. ಅದನ್ನೇ ಹೇಳ್ತಿರೋದು. ನೈಟ್ ಟೈಮಲ್ಲಿ ಬಾಡಿ ಆದಷ್ಟು ಜಾಸ್ತಿ ಫಂಕ್ಷನಿಂಗ್ ಪ್ರೋಸೆಸ್ಸಲ್ಲಿ ಇರುತ್ತೆ ತಾನೆ. ಅದಕ್ಕೆ ಮಲಗೋ ಮುಂಚೆ 3-4 ಗಂಟೆ ಮುಂಚೆ ತಿನ್ಬೇಕು. ಯೂಶಲಿ ನನ್ನ ಇಬ್ಬರು ಮಕ್ಕಳು ಅಷ್ಟೇ, ಅವ್ರಿಗೆ ಏನಾದರೂ ತಿಳ್ಕೊಂಡ್ರು ಅಥವಾ ಏನಾದರೂ ಕಲಿತ್ರು ಅಂದರೆ ಫಸ್ಟ್ ನನ್ನ ಹತ್ರ ಬಂದು ಮಾತಾಡ್ತಾರೆ. ಅದು ಸರಿನಾ ತಪ್ಪ ಏನೇ ಇರಲಿ ನನ್ನ ಜೊತೆ ಶೇರ್ ಮಾಡ್ಕೋತಾರೆ. ಅವ್ರಿಗೆ ಕಷ್ಟ ಇರ್ಬೋದು, ಇಷ್ಟ ಇರ್ಬೋದು, ಕಲ್ತಿದ್ದಿರ್ಬೋದು ಅಥವಾ ತಪ್ಪು ಮಾಡಿದ್ದಿರ್ಬೋದು, ಬಯಸ್ಕೊಂಡಿದ್ದಿರ್ಬೋದು, ಹೊಗಳಿದ್ದಿರ್ಬೋದು, ಏನೇ ಇರಲಿ ಅವ್ರದ್ದು ಏನೇನು ಎಕ್ಸ್ಪೀರಿಯೆನ್ಸ್ ಇದೆಲ್ಲ ಪ್ರತಿಯೊಂದನ್ನು ಬಂದು ನನ್ನ ಹತ್ರ ಶೇರ್ ಮಾಡ್ತಾರೆ. ಅದರಲ್ಲಿ ನಾನು ಸರಿ ಯಾವುದು ತಪ್ಪು ಯಾವುದು ಅನ್ನೋದನ್ನು ಅವರಿಗೆ ಅರ್ಥ ಮಾಡಿಸ್ತೀನಿ ಅಷ್ಟೇ. ಇಷ್ಟೇ, ನಾನು ಜಾಸ್ತಿ ನನ್ನ ಮಕ್ಕಳಿಗೆ ಓದೋ ವಿಷಯಕ್ಕಂತೂ ಫೋರ್ಸೇ ಮಾಡಲ್ಲ. ನೀವು ನಂಬ್ತಿರೋ ಇಲ್ಲ ಗೊತ್ತಿಲ್ಲ, ನಾನು ನನ್ನ ಮಕ್ಕಳಿಗೆ ಇವತ್ತಿನವರೆಗೂ ಹೋಗಿ ಕೂತ್ಕೊಂಡು ಓದ್ಕೊಳ್ಳಿ ಅಂತ ಹೇಳಲ್ಲ. ನಾನು ಹೇಳಿರೋದು ಇಷ್ಟೇ ಅವರಿಗೆ, ಓದೋದು ಲೈಫಲ್ಲಿ ತುಂಬ ಇಂಪಾರ್ಟೆಂಟ್. ಚೆನ್ನಾಗಿ ಓದಿದ್ರೆ ನಿಮ್ಮ ಲೈಫಿಗೆ ಅದು ಒಳ್ಳೆಯದಾಗುತ್ತೆ ಅಷ್ಟೇ ನಾನು ಹೇಳಿರೋದು. ಅದನ್ನು ಅರ್ಥ ಮಾಡಿಕೊಂಡು ನನ್ನ ಮಕ್ಕಳು ಓದ್ಕೋತಾ ಇದ್ದಾರೆ ಅಷ್ಟೇ. ಇನ್ ಕೇಸ್ ಯಾವಾಗಾದರೂ ಮಾರ್ಕ್ಸ್ ಕಡಿಮೆ ತಂದಿದ್ರೂ ಕೂಡ ನಾನು ಅವ್ರಿಗೆ ಬೈಯಲ್ಲ. ಏನಾಯಿತು, ಏನು ಪ್ರಾಬ್ಲಮ್ ಆಯಿತು ಅಂತ ಕೇಳ್ತೀನಿ. ಅದನ್ನು ಅವರು ಸರಿ ಮಾಡಿಕೊಂಡು ನೆಕ್ಸ್ಟ್ ಟೈಮ್ ಮತ್ತೆ ಸರಿಯಾಗಿ ಓದ್ಕೋತಾರೆ. ಓಕೆ ಗೈಸ್, ನೋಡಿದ್ರಲ್ಲ, ನಿನ್ನೆಯಿಂದ ಇವತ್ತಿನವರೆಗೂ ಬರೀ ಹೊರಗಡೆ ಹೋಗೋದು ಬರೋದು, ಹೊರಗಡೆದೇ ಕೆಲಸ ಆಗ್ತಾಯಿದೆ. ಕೆಲವೊಮ್ಮೆ ಹೀಗೆ ಇರುತ್ತೆ. ವೀಕೆಂಡ್ ಬಂತು ಅಂದರೆ ಮಕ್ಳದ್ದು ಏನಾದರೂ ಕೆಲಸ ಇರುತ್ತೆ, ಅಥವಾ ನಮ್ಮದು ಏನಾದರೂ ಪರ್ಸ್ನಲ್ ಕೆಲಸಗಳಿರುತ್ತೆ, ಅಥವಾ ಮನೆ ರಿಲೇಟೆಡ್ಗೆ ಏನಾದರೂ ಕೆಲಸಗಳಿರುತ್ತೆ. ಹಾಗಾಗಿ ಹೊರಗೆ ಹೋಗಬೇಕಾಗತ್ತೆ. ಈ ಫ್ರೈಡೇ ಸ್ಯಾಟರ್ಡೇ 2 ದಿನಾನೂ ಬರೀ ಹೊರಗಡೆ ಕೆಲಸನೇ ಆಗಿದೆ. ನಾಳೆನೂ ಹೊರಗಡೆ ಹೋಗಬೇಕು. ನೋಡಿದ್ರಲ್ಲ, ಇವತ್ತು ಡಿಮಾರ್ಟ್ವರೆಗೆ ಹೋಗಿ ಹಾಗೆ ವಾಪಸ್ ಬಂದಿದ್ದು. ಯಾಕಂದರೆ ಫುಲ್ ರಶ್ ಇತ್ತು. ನಾವು ಹೋದಾಗ ಅರೌಂಡ್ 5:30 ಏನೋ ಆಗಿತ್ತು. ತುಂಬ ಕ್ರೌಡ್ ಇತ್ತು. ಮತ್ತು ನಾವು ಒಳಗಡೆ ಹೋದರೆ ಬರೋಷ್ಟರಲ್ಲಿ 8 ಗಂಟೆ ಎಲ್ಲ ಆಗೋಗ್ಬಿಡತ್ತೇನೋ ಅಂತ ಅಂದ್ಕೊಂಡು ವಾಪಸ್ ಬಂದಿದ್ದು. ಅದಕ್ಕೆ ನಾಳೆನೂ ಮತ್ತೆ ಹೊರಗಡೆ ಹೋಗೋಕ್ಕಿದೆ.
ಡಿಮಾರ್ಟಿಗೆ ಹೋಗಬೇಕು. ಆ್ಯಂಡ್ ನಾಳೆ ಸಂಡೇ ಅಂದಮೇಲೆ ನಾನ್ ವೆಜ್ ಮಾಡೋಕ್ಕಿರುತ್ತೆ ಸ್ಪೆಷಲ್ಲಾಗಿ. ಓಕೆ, ನಾಳೆ ಏನೇನಾಗುತ್ತೆ ಅನ್ನೋದನ್ನು ನಾನು ನೆಕ್ಸ್ಟ್ ಕಮ್ಮಿಂಗ್ ವೀಡಿಯೋಸಲ್ಲಿ ಶೇರ್ ಮಾಡ್ತೀನಿ. ಈಗ ಸದ್ಯಕ್ಕೆ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಹೇಳಿ. ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಹಾಗೆ ಯಾರೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಬೇಗ ಸಿಗ್ತೀನಿ ಇನ್ನೊಂದು ಹೊಸ ಒಳ್ಳೆ ವಿಡಿಯೋ ಜೊತೆಲಿ. ಅಲ್ಲಿವರೆಗೂ ನಿಮ್ಮನ್ನು ಹಾಗೂ ನಿಮ್ಮನ್ನು ಪ್ರೀತಿಸೋರ್ನು ಚೆನ್ನಾಗಿ ನೋಡ್ಕೊಳ್ಳಿ. ಹುಷಾರು, ಬರ್ಲಾ, ಬಾಯ್. ಹಾಗೆ ಹ್ಯಾಪಿ ವೀಕೆಂಡ್. ನೀನು ಕಾಣಿಸ್ಲೇ ಇಲ್ಲ ಅಲ್ಲಿ. ಓಕೆ ಗೈಸ್, ಬಾಯ್, ಗುಡ್ ನೈಟ್.